ಯಾದಗಿರಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಬಿರುಕು ಬಿಟ್ಟು ನಿರ್ವಹಣೆ ಬಗ್ಗೆ ಗಂಭೀರ ಅಸಮಾಧಾನ ವ್ಯಕ್ತವಾಗಿರುವಂತದ್ದು. ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಅವರು ಸುಧಾರಣೆಗೆ ಜಿಲ್ಲಾಧಿಕಾರಿಗಳಿಗೆ ವಾರದ ಗಡುವನ್ನು ನೀಡಿ ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ರಾಜ್ಯ ಮಟ್ಟದ ಯುವ ಜನೋತ್ಸವದ ಉದ್ಘಾಟನೆ ಮುಖ್ಯಮಂತ್ರಿ ಆಗಮಿಸಿದ್ದು ಅವರು ಬಂದಾಗ ಕಪ್ಪು ಬಟ್ಟೆ ಪ್ರದರ್ಶನ ನಡೆಸುವ ಎಚ್ಚರಿಕೆಯನ್ನು ಕೂಡ ಮುದ್ನಾಳ್ ಅವರು ನೀಡಿರುವಂತದ್ದು. ಜಿಲ್ಲಾಡಳಿತದ ನಿರ್ಲಕ್ಷ್ಯದಿಂದ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಕಟ್ಟಿದ್ದಂಥ ಈ ಒಂದು ಕ್ರೀಡಾಂಗಣ ದಿನದಿಂದ ದಿನಕ್ಕೆ ಜೀರ್ಣೋದ್ಧಾರ ಆಗಿದೆ. ಜೀರ್ಣ ವ್ಯವಸ್ಥೆ ಇಲ್ಲದೆ ತುಂಬ ಕೀಳುಮಟ್ಟಕ್ಕೆ ತಲುಪಿದೆ ಅಂತ ಹೇಳಿದ್ರು. ಹಾಗೆ ಅವರು ಜಿಲ್ಲಾ ಕೇಂದ್ರವಾಗಿ 15 ವರ್ಷವಾದರೂ ಕೂಡ ಅಭಿವೃದ್ಧಿ ಮರೀಚಿಕೆಯಾಗಿದೆ ಅಂತ ಹೇಳಿದ್ರು. ಕ್ರೀಡಾಂಗಣದಲ್ಲಿ ವಾಕಿಂಗ್ ಮಾಡಲಿಕ್ಕೆ ಆಗುವುದಿಲ್ಲ, ಟ್ರ್ಯಾಕ್ ಇಲ್ಲ, ಚರಂಡಿ ಅವ್ಯವಸ್ಥೆ ಇದೆ ಅಂತ ಹೇಳಲ್ಲ ಮಾತನಾಡಿರುವಂಥದ್ದು. ಮೈದಾನದ ಕೊರತೆ, RO ಪ್ಲಾಂಟ್ ದುರಸ್ತಿಯ ಬಗ್ಗೆ ಅವರು ಮಾತನಾಡಿರುವಂಥದ್ದು. ಸಮಸ್ಯೆಗಳು ಇದೆ ಅಂತ ಹೇಳಿದ್ರು, ನಿರ್ಲಕ್ಷ್ಯ ತೋರ್ತಿದ್ದಾರೆ ಅಂತ ಹೇಳಿದ್ರು. ನಿರಂತರ ಮಳೆಯಿಂದಾಗಿ ಒಳ ಮತ್ತು ಹೊರ ಭಾಗದಲ್ಲಿ ಗಿಡಗಂಟೆಗಳು ಬೆಳೀತಾ ಇದೆ. ವಿಷಜಂತುಗಳು ಹಾವಳಿ ಜಾಸ್ತಿ ಆಗಿದೆ. ಡಂಬರ್ ರಸ್ತೆ ಹಾಳಾಗಿದೆ. ಕಟ್ಟಡ ಶಿಥಿಲಾವಸ್ಥೆಯನ್ನ ನೋಡೋಕೆ ಆಗೋದಿಲ್ಲ. ಖೋಖೋ ಮತ್ತು ಬಾಸ್ಕೆಟ್ ಬಾಲ್ ಪ್ರತ್ಯೇಕ ಮೈದಾನಗಳಲ್ಲಿ ಸಾರ್ವಜನಿಕರು ಹಾಗೂ ಕ್ರೀಡಾಪಟುಗಳು ಕೂತ್ಕೊಳ್ಳುವಂತಹ ಆಸನ ಕೊರತೆ ಕಂಡು ಬಂದಿದೆ ಅಂತ ಹೇಳಿ ಒಂದಿಷ್ಟು ಮಾತನಾಡಿದ್ರು. ಮೇಲ್ಗಡೆ ಸೀಟ್ ಕೂಡ ಸರಿಯಾಗಿಲ್ಲ ಅನ್ನುವಂತಹ ಗಂಭೀರ ಆರೋಪವನ್ನ ಮಾಡಿರುವಂಥದ್ದು. English medium, ಹಾಗೆ ಸುಮಾರು 15 ವರ್ಷ ಗಳಿಸಿದರೂ ಕೂಡ ಜಿಲ್ಲಾ ಕ್ರೀಡಾಂಗಣಕ್ಕೆ ವಿಶೇಷ ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ವಿಫಲ ಆಗ್ಯದ ತಪ್ಪಾಗಲ್ಲ. ಕ್ರೀಡಾಂಗಣದ ಒಳಗಡೆ ಡಾಂಬರ್ ರಸ್ತೀಕರಣ ಹಾಳಾಗಿ ಹೋಗ್ಯದ. ಕ್ರೀಡಾಂಗಣ ಒಳಗಡೆ ಇರ್ತಕ್ಕಂಥ ಚರಂಡಿ ತುಂಬಿ ಗಬ್ಬೆದ್ದು ನಾರ್ಲಕತ್ತದ. ಕ್ರೀಡಾಂಗಣ ಒಳಗಡೆ ಇರ್ತಕ್ಕಂಥ ಯಾವುದು ವಾಕಿಂಗ್ ಟ್ರ್ಯಾಕ್ ಇಲ್ಲ. ಆಮೇಲೆ ವಿದ್ಯುತ್ ಸಂಪರ್ಕ ಎಲ್ಲ ಹಾಳಾಗಿ ಹೋಗ್ಯವ. ಆಮೇಲೆ ಎಲ್ಲ ಕಡೆಗೆ ಐಮಕ್ಸ್ ಹಾಕಬೇಕು. ಆಮೇಲೆ RO ಪ್ಲಾಂಟ್ ಕೆಟ್ಟೋಗ್ಯದ. ಆಮೇಲೆ ಅಲ್ಲಿ ಇರ್ತಕ್ಕಂಥ ಏನದ ಅಂದರೆ ಒಳಗಡೆ ಏನದ ಆ ಜನ ಕ್ರೀಡಾ ವೀಕ್ಷಣೆಗೆ ಬಂದಿರತಕ್ಕಂಥ ಕೂಡೋರಿಗೆ ಏನದ ಆಸನಗಳು ಯಾವುದೇ ಪ್ಲಾಸ್ಟರ್ ಆಗಿಲ್ಲ. ಮೇಲ್ಗಡೆ ಹಾಕಿರ್ತಕ್ಕಂಥ ಟೀನ್ ಹಾಕಿರ್ತಕ್ಕಂಥ ನೆರಳಿನ ವ್ಯವಸ್ಥೆ ಮಾಡೋಕೆ ಅದಕ್ಕೆ ಎಂಗ್ಲೇರ್ಕ ಅರ್ಧಕ್ಕೆ ಕಲರೇ ಹೊಡೆದಿಲ್ಲ. ಆಮೇಲೆ ಅಲ್ಲಿ ಏನದ ಅಂದರೆ ನಿರಂತರ ಮಳೆನಿಂದ ತಪ್ಪಲ ಗಿಡಗಂಟಿಗಳು ಬೆಳೆದು ಅದರಲ್ಲಿ ವಿಷ ಜಂತುಗಳದು, ಅದನ್ನು ಕೂಡ ಸ್ವಚ್ಛತೆ ಮಾಡಬೇಕು. ಅದರಲ್ಲಿ ಏನದ ಕ್ರೀಡಾಪಟುಗಳಿಗೆ ಮೈದಾನ ಸರಿಯಾಗಿಲ್ಲ. ಯಾಕಂದ್ರೆ ಮಳೆ ಬಂದ್ರೆ ನೀರು ನಿಂದಿರ್ತಾವ. ಆಮೇಲೆ ಆಟಗಾರಿಗೆ ಏನದಂದ್ರೆ ವಿಶೇಷ ಖೋಖೋ ಆಗಿರೋ ಇನ್ನೊಂದು ಆಟದ ಮೈದಾನಗಳಿಲ್ಲ. ಸ್ವಚ್ಛ ಮಾಡ್ತಕ್ಕಂಥ ಕೆಲಸ ಆಗಬೇಕು ನಿರಂತರ. ಇಲ್ಲದಿದ್ದರೆ ಏನದಂದ್ರೆ ಇವತ್ತು 1 ವಾರ ಅಂದರೆ 30ನೇ ತಾರೀಕು ಗಡುವು ಕೊಟ್ಟಿದ್ವಿ. ಇವತ್ತು ಏನಾದ್ರು ಚಿತ್ತಾಪುರ ರಸ್ತೆ ಇರಲ್ಲ ಆಂಜನೇಯ ದೇವಸ್ಥಾನದಲ್ಲಿ 30ನೇ ತಾರೀಕದೊಳಗೆ ಇವೆಲ್ಲ ಕೆಲಸ ಮಾಡಬೇಕು. ಮಾಡದಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು 3ನೇ ತಾರೀಕು 4ನೇ ತಾರೀಕು ಯಾದಗಿರಿ ಬರ್ತಕ್ಕಂಥ ಪ್ರವಾಸದಲ್ಲಿ ಇದನ್ನು ಸರಿಯಾಗಿ ಪಡಿಸಲಿಲ್ಲ ಅಂದರೆ ಆ ಮುಖ್ಯಮಂತ್ರಿಗೆ ವಿರುದ್ಧ ಏನದ ಕಪ್ಪು ಬಾವುಟ ಪ್ರದರ್ಶನ ಮಾಡ್ಬೇಕಂತಕ್ಕಂಥದ್ದು ಇವತ್ತು ನಿರ್ಧಾರ ತೆಗೆದುಕೊಂಡಿವಿ. 30 ತಾರೀಕು ಮಾಡಿದರೆ ಸರಿ, ಮಾಡಲಿಲ್ಲ ಅಂದ್ರೆ ನಾವು ಕಪ್ಪು ಬಟ್ಟೆಯನ್ನು ಪ್ರದರ್ಶನ ಮಾಡೋದಕ್ಕಂತ ನಿರ್ಧಾರ ಇವತ್ತು ತಗೊಂಡಿವಿ. ಇದರ ಎಚ್ಚರಿಕೆಗೆ ಮಾಡಿದರೆ ಸರಿ, ಮಾಡಲಿಲ್ಲ ಅಂದ್ರೆ ನಾವು ನಿರಂತರ ಕ್ರೀಡಾಪಟುಗಳಿಗೆ ಸಾಮಾಜಿಕ ನ್ಯಾಯ ಕೊಡಿಸುವಲ್ಲಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.